ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಮಾಕೋಡ್ ಪಂಚಾಯಿತಿ ಮಾಕೋಡ್ ಗ್ರಾಮದ ಮಡಿವಾಳರ ಬೀದಿಯಲ್ಲಿ ಒಬ್ಬ ಸರ್ಕಾರಿ ಅಭಿವೃದ್ಧಿ ಅಧಿಕಾರಿಯಾಗಿರುವ ಪಿಡಿಒ ಅಕ್ಕಪಕ್ಕದ ಮನೆಗಳ ಜನರಿಗೆ ತೊಂದರೆ ನೀಡುತ್ತಿದ್ದು, ಈ ಬೀದಿಗಳಲ್ಲಿ ಯಾವುದೇ ಪಂಚಾಯಿತಿ ಕೆಲಸಗಳು ಆಗಬೇಕಾದರೆ ಪಕ್ಕದ ಪಂಚಾವಳಿ ಗ್ರಾಮ ಪಂಚಾಯಿತಿ ಪಿಡಿಒ ವೀರಭದ್ರ ಶೆಟ್ಟಿ ಹೇಳಿದಂತೆ ಮಾಕೋಡು ಗ್ರಾಮ ಪಂಚಾಯಿತಿ ಪಿಡಿಒ ಕೆಲಸ ಮಾಡುತ್ತಾನೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದರು. ವೀರಭದ್ರ ಶೆಟ್ಟಿ ಮನೆ ಮುಂಭಾಗದ ರಸ್ತೆಯಲ್ಲಿ ಗಿಡ ಗಂಟಿಗಳು ಬೆಳೆದು ಹಾವು ಚೇಳುಗಳ ವಾಸಸ್ಥಾನವಾಗಿದೆ. ಅಲ್ಲದೆ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ನಿಂತು ಸೊಳ್ಳೆಗಳು ಹೆಚ್ಚಾಗಿದ್ದು ಡೆಂಗ್ಯೂ ಜ್ವರದ ಭಯದಲ್ಲಿ ಭಯಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮದ ಗಿರೀಶ್ ಎಂಆರ್ ಬೇಸರ ವ್ಯಕ್ತಪಡಿಸಿದರು. ನಾವು ಪಿಡಿಒ ತಕ್ಕೆ ಹೋಗಿ 4 ಸತಿ 10 ಸತಿ 50 ಸತಿ ಸುತ್ತಿದ್ರು ನಮ್ಗೆ ಏನು ರೆಸ್ಪಾನ್ಸೇ ಮಾಡ್ತಲ್ಲ. ಈಗ ಡೆಂಗು ಜ್ವರ ಅಂತ ಎದುರಿಸ್ತಾ ಇದ್ದಾರೆ. ಈಗಾಗಲೇ ಜ್ವರ ಸ್ಟಾರ್ಟ್ ಆಗಿದೆ. ಮತ್ತೆ ಕೆಲ್ಲೂರಿಂದ ಮೇಡಮ್ ಬಂದಿದ್ರು. ಆ ಮೇಡಮ್ ಬಂದು ಎಲ್ಲ ಹೇಳಿದ್ರು, ಪಿಡಿಒ ಏನು ತಗೋತಿಲ್ಲ ಅವರು. ಅದಕ್ಕಾಗಿ ನೀವು ದಯವಿಟ್ಟು ನೋಡಿ ಸರ್, ಇದಕ್ಕೆಲ್ಲ ಕಾರಣ ಸರ್ ಇದು ಪಿಡಿಒ ಆಗೋರೆ ಪಂಚವಳ್ಳಿಗೆ. ಅವರು ಇಲ್ಲಿ ಏನಾರು ಫೋನ್ ಮಾಡ್ತು ಅಂದ್ರೆ ಅಲ್ಲಿಗೆ ಇವ್ರು ಫೋನ್ ಮಾಡ್ತಾರೆ. ಇವ್ರ ಹೆಸರೇನು? ಪಿಡಿಒ ಶೆಟ್ಟಿ ಅನ್ಬಿಟ್ಟು. ಎಲ್ಲಿಗೆ? ಪಂಚಾಯತಿಗೆ ಪಂಚವಳ್ಳಿಗೆ. ಇಲ್ಲಿ ಪಿಡಿಒ ಏನ್ ಹೇಳ್ತಾ ಇದಾರೆ ನಿಮ್ಗೆ? ಅವ್ರು ಇವ್ರು ಏನಾರೆ ಫೋನ್ ನಾವೇನಾರೆ ಕಂಪ್ಲೇಂಟ್ ಮಾಡ್ಕೊಂಡು ಹೋದ್ರೆ ಇವ್ರು ಫೋನ್ ಮಾಡ್ತಾರೆ ವೀರಭದ್ರ ಶೆಟ್ಟಿಗೆ. ಆಗ ವೀರಭದ್ರ ಶೆಟ್ಟಿ ಬೇಡ ಬಿಡಿ ಅಂತಾರೆ. ಅದಕ್ಕಾಗಿ ಇಲ್ಲಿ ಹಿಂಸೆ ಆಗಿರೋದು ಸರ್. ಸರ್ ಮೊನ್ನೆ ಹಾವು ಬಂದೈತೆ, ನನ್ನ ಮಗ ನೋಡಿ ಸರ್ ಎಲ್ಲ ಬಿದ್ದಿ ಒದ್ದಾಡಿ ಲಾಸ್ಟ್ ಸರ್ ಇದು ನಮ್ಮ ಮನೆಗೆ ಲಾಸ್ಟು. ಇಲ್ಲಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಆಮೇಲೆ ಪೈಪ್ ಲೈನ್ ಮಾಡ್ಬಿಟ್ಟು ಹೋದ್ರು. ಪೈಪ್ ಲೈನ್ ಅಲ್ಲಿ ಗುಂಡಿ ತೆಗ್ದವ್ರೆ, ಅಲ್ಲಿ ಮುಂದಕ್ಕೆ ಪಾಸ್ ಆಯ್ತಲ್ಲ ನೀರು, ಎಲ್ಲ ಬಂದು ನಮ್ಮ ಮನೆಗೆ ನಿಂತ್ಕೋತೈತಲ್ಲ ನೀರು. ಈ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳನ್ನ ಮಾಧ್ಯಮದವರು ವಿಚಾರಿಸಿದಾಗ ಪಿಡಿಒ ಗೈರು ಹಾಜರಿ ಇರ್ತಾರೆ. ಕಾರ್ಯದರ್ಶಿ ಲೋಕೇಶ್ರನ್ನ ವಿಚಾರಿಸಿದಾಗ ಇದೇ ತಿಂಗಳ 19ರಂದು ಮೀಟಿಂಗ್ ಇದ್ದು ವಾರ್ಡ್ ಸದಸ್ಯರಿಗೆ ತಿಳಿಸಿ ಕ್ರಮ ಕೈಗೊಳ್ಳುವುದಾಗಿ ಹಾರಿಕೆಯ ಉತ್ತರ ನೀಡುತ್ತಾರೆ. ಪಂಚಾಯತಿ ಚರಂಡಿ ಇದ್ರೆ ನಾವು ಸ್ವಚ್ಛತೆ ಮಾಡಿಸ್ಕೊಡ್ತೀವಿ. ಅವ್ರ ಜಾಗದಲ್ಲಿ ಅವ್ರ ಇತ್ತು ಸೈಟ್ ಅವ್ರದಾಗಿದ್ರೆ ಅವ್ರು ಸ್ವಚ್ಛತೆ ಮಾಡಿ. ಅದು ಇತ್ತು ಸೈಟ್ ಅಲ್ಲ, ರೋಡು ಈಗ ಸಿಮೆಂಟ್ ರೋಡ್ ಮೇಲೆ ಮಣ್ಣು ಹಾಕಿರೋದು, ಮಣ್ಣು ಮೇಲೆ ಒಡಕೆ ಸತ್ತೆ ಎಲ್ಲ ಬೆಳೆದಿರೋದು. ಅಲ್ಲಿ ಮಣ್ಣು ಹಾಕ್ತಾರೆ. ಯಾರಲ್ಲಿ ಮಣ್ಣು ಹಾಕ್ಸ್ಕೊಂಡು ಅದು ಫಿಕ್ಸ್ ಆಯ್ತು, ಮಣ್ಣು ತೆಗ್ಸಿದ್ದು ಆಯ್ತು, ಇಂಗು ಗುಂಡಿ ಮಾಡಿಸಿದ್ದು ಆಯ್ತು. ಅದಕ್ಕೆ ಸರಾಗವಾಗಿ ಇಂಗು ಗುಂಡಿ ನೀರು ಐತೆ ಅಲ್ಲ, ಒಡಕೆ ಮಾತ್ರ ಸರಿಯಾಗಿ ಬೆಳೆದೈತೆ. ಆ ಅಲ್ಲಿ ಜಾಸ್ತಿ ಓಡಾಡ್ತಾ ಆಯ್ತು. ನೋಡೋಣ, ಓಡಾಡಕ್ ಐತೆ ಅಲ್ಲ. ಅಲ್ಲಿ ಪರಿಶೀಲನೆ ಮಾಡಿ ನಮ್ಮ ವಾರ್ಡ್ ಸದಸ್ಯರ ಗಮನಕ್ಕೆ ತಂದು ಅದು ಸ್ವಚ್ಛತೆ ನಾವೇ ಮಾಡಿಸ್ಕೊಡ್ತೀವಿ. ಯಾವಾಗ ಮಾಡಿಸ್ಕೊಡ್ತೀರ ಸರಿ? ನಮ್ಮ ಸಾಹೇಬ್ರು ಹುಷಾರಿಲ್ಲ, ರಜಾ ಇದ್ದಾರೆ. ನಮ್ಮ ಆ ಭಾಗದ ಸದಸ್ಯರ ಗಮನಕ್ಕೆ ತಂದು ಇಮಿಡಿಯೇಟ್ ಆಗಿ ಆದಷ್ಟು ಬೇಗ ಮಾಡಿಸ್ಕೊಡ್ತೀವಿ. 2 ವರ್ಷ ಆಗಿದೆ ಅಂತಲ್ಲ ಮನೆ ಖಾಲಿ ಮಾಡಿ. ಅವ್ರಿಗೆ ಏನೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ನೋಟಿಸ್ ಜಾರಿ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಅಂತ ಒಂದು ಏನೋ ಹೇಳಿಲ್ವಾ ಸರ್ ನೀವು? ಈಗ ಅವರು ಮನೆ ಖಾಲಿ ಮಾಡೋರೆ ಮನೇಲಿ ವಾಸವಾಗಿಲ್ಲ ಅನ್ನೋದು ನಮಗೆ ಮಾಹಿತಿ ಇಲ್ಲ ಸರ್. ಈಗ ಅವ್ರಿಗೆ ಅವರಿಂದ ಈಗ ಸತ್ಯ ಅಕ್ಕಪಕ್ಕ ಕಚಡ ಎಲ್ಲ ಬೆಳ್ಕೊಂಡು ಅಕ್ಕಪಕ್ಕದವ್ರಿಗೆ ತೊಂದರೆ ಆಯ್ತೈತೆ ಅಂದ್ರೆ ನಮ್ ಗಮನಕ್ಕೆ ಬಂದಿದ್ದು. ಈಗ ಖಂಡಿತ ಅವ್ರಿಗೆ ನೋಟಿಸ್ ಕೊಟ್ಟು ಕ್ಲೀನ್ ಮಾಡಕ್ ವ್ಯವಸ್ಥೆ ಮಾಡೋದು ಸರ್. ಗಮನಕ್ಕೆ ಕೊಟ್ಟಿದ್ದಾರಂತಲ್ಲ, ಅಲ್ಲಿ ಗ್ರಾಮಸ್ಥರು ಎಲ್ಲ ಕೊಟ್ಟಿದ್ದಾರಂತೆ, ಏನೋ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅಲ್ಲಿ? ಇಲ್ಲ ಸರ್, ಅದು ಹೋದ್ ತುಂಬಾ ಮಳೆ ಆದಾಗ ನಾವು 2 ಸತಿ ಇವ್ರೇನ್ ಮಾಡಿದ್ರು, ಆ ಜಾಗಕ್ಕೆ ಪೂರ್ತಿ ಮಣ್ಣು ಹೊಡೆದ್ಬಿಟ್ಟಾಗ ಆ ನೀರು ಯಾವ ಕಡೆಗೂ ಖಾಲಿ ಆಗ್ತಿರಂಗಿತ್ತು. ಆಗ ಆ ನೀರು ಖಾಲಿ ಆಗೋಕ್ಕೋಸ್ಕರ ನಾವು ಆ ಸ್ಪಾಟ್ ಅಲ್ಲಿ ಇಂಗು ಗುಂಡಿ ಎಲ್ಲ ಮಾಡಿಸಿದ್ರು. ಅದು ತುಂಬಾ ಹಳ್ಳವಾದ ಪ್ರದೇಶ, ನೀರು ಹೋಗಕ್ಕೆ ಸರಾಗವಾಗಿ ಜಾಗ ಇಲ್ಲ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ಅದು ಇದು ಎಷ್ಟು ದಿನದಲ್ಲಿ ಕ್ಲಿಯರ್ ಮಾಡ್ಕೊಡ್ತೀರಾ ಸರ್ ನೀವು? ನೋಡೋಣ ಸರ್, ಇನ್ನೊಂದು ನಮ್ಮ ಈಗ 17ನೇ ತಾರೀಕು ಮೀಟಿಂಗ್, 17 ಯಾವ ಮೀಟಿಂಗ್? 19ನೇ ತಾರೀಕು ಮೀಟಿಂಗ್ ಇದೆ. ಮೀಟಿಂಗ್ ರಿಪೋರ್ಟ್ ಪ್ರಸ್ತಾಪ ಮಾಡ್ಬಿಟ್ಟು ಏನ್ ವ್ಯವಸ್ಥೆ ಬೇಕೋ ಅದು ಮಾಡ್ತೀವಿ ಸರ್. ಇದೇ ಬೀದಿಯಲ್ಲಿ ರಾಜಮ್ಮ ಲೇಟ್ ಮಹದೇವ ಶೆಟ್ಟಿ ಇವರಿಗೆ ಮನೆ ಮಂಜೂರಾತಿ ಆದೇಶ ಪತ್ರವನ್ನ ನೀಡಿರುವುದಾಗಿ ಪಿರಿಯಾಪಟ್ಟಣ ಶಾಸಕರ ಸಭೆಯಲ್ಲಿ ಪಂಚಾಯಿತಿ ಸಿಬ್ಬಂದಿ ತಿಳಿಸುತ್ತಾರೆ. ನಂತರ ಪಂಚಾಯಿತಿಯಲ್ಲಿ ನೀಡುವುದಾಗಿ ತಿಳಿಸಿರುತ್ತಾರೆ. ನಂತರ ಪಂಚಾಯಿತಿಯಲ್ಲಿ ವಿಚಾರಿಸಿದರೆ ಪಿಡಿಒ 1 ತಿಂಗಳು ರಜೆ ಇರುವುದಾಗಿ ಸಿಬ್ಬಂದಿ ತಿಳಿಸಿರುತ್ತಾರೆ. ನಂತರ 15 ದಿನಗಳ ಬಳಿಕ ರಾಜಮ್ಮನವರ ರಾವಂದೂರು ಬ್ಯಾಂಕ್ ಆಫ್ ಬರೋಡಾ ಖಾತೆಗೆ ನಿಗಮದ 25,000 ರೂಪಾಯಿಗಳು ಜಮೆಯಾಗಿರುತ್ತದೆ. ನಂತರ ರಾವಂದೂರು ಬ್ಯಾಂಕ್ ಆಫ್ ಬರೋಡಾ ಶಾಖೆಯಲ್ಲಿ ಖಾತೆ ಇಲ್ಲದೆ ಇರುವ ಬೇರೆ ರಾಜಮ್ಮ ಲೇಟ್ ಶಿವಣ್ಣ ಶೆಟ್ಟಿ ಎಂಬುವವರಿಂದ ನಮ್ಮ ತಾಯಿಯವರಾದ ರಾಜಮ್ಮನವರ ಸಹಿಯನ್ನ ನಕಲು ಮಾಡಿಸಿ ಪಿಡಿಒ ಬ್ಯಾಂಕಿನಿಂದ ಹಣವನ್ನ ಡ್ರಾ ಮಾಡಿಕೊಂಡು ನಮ್ಮ ತಾಯಿಯವರಿಗೆ ಮೋಸ ಮಾಡಿದ್ದಾರೆ ಎಂದು ರಾಜಮ್ಮನವರ ಮಗ ಮನೋಜ್ ಕಿಡಿಕಾರಿದ್ರು. ಆಧಾರ್ ಸೀಡಿಂಗ್ ಮೇಲೆ ನಿಮ್ ತಾಯಿ ಅಕೌಂಟ್ಗೆ ದುಡ್ಡು ಬಿಡುಗಡೆ ಬಂದಿರೋದು. ವರ್ಕ್ ಆರ್ಡರ್ ನಿಜವಾದ ಫಲಾನುಭವಿ ಅವರು. ಆ ಬಿಲ್ಲನ್ನ ದುಡ್ಡನ್ನ ಡ್ರಾ ಮಾಡಿಸಿಲ್ಲ ಬ್ಯಾಂಕ್ ಅಲ್ಲಿ. ಹೇಳ್ರಿ, ಆಧಾರ್ ಸೀಡಿಂಗ್ ಮೇಲೆ ಹೋಗಿರೋದಪ್ಪ ಅದು ದುಡ್ಡು. ಹೋಗೈತೆ. ಯಾರು ಮಾಡಿಸಿದಾರೋ? ಎಲ್ಲಿ ಮಾಡಿಸಿದಾರೋ? ಮಾಡಿಸಿಲ್ಲ. ನಾವು ಅದೇ ಅಕೌಂಟ್ ಇಂದ
ತಾಯಿಗೆ ಬೇರೆ ಹೆಚ್ಚು ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಆ ಅಕೌಂಟ್ ಅಂದ ಪೆಂಡಿಂಗ್ ಇಡಿ ಅಂದ್ಬಿಟ್ಟು ಬ್ಯಾಂಕ್ ಲೆಟರ್ ಕೊಟ್ಬಿಟ್ಟು ಯಾರಿಗೆ ಸೈನ್ ಮಾಡಿಸಿ ಓಕೆ ಸರ್, ನೀವು ಒಂದ್ ಮನೆಗೆ 2 ಬಿಲ್ ಮಾಡಿಲ್ವಾ? ಯಾರಿಗೆ ವೀರಭದ್ರ ಶಶಿಕುಮಾರ್ ನನಗೆ ಗೊತ್ತಿಲ್ಲ. ಮಾಡಿರೋ ಇದೆ ಹೇಳಿ ಸರ್. ನೀವು ಯಾರು ಗೊತ್ತ್ರಿ? ನಾನ್ ಮಾಡಿದ್ದೇನೇನ್ರಿ? 2 ಬಿಲ್ ಮಾಡಿದ್ದೀನಿ. ಆಗಿಲ್ವಾ? ಅದಾಗಿಲ್ಲ. ಒಂದೇ ಮನೆಗೆ 2 ಬಿಲ್ ಆಗಿಲ್ವಾ ಕುಮಾರಣ್ಣ? ಮತ್ತೆ ಶಶಿಕುಮಾರ್ ಏನ್ ಕೊಟ್ಟು ಒಂದೇ ಮನೆಗೆ 2 ಬಿಲ್ ಕೊಟ್ಟಿಲ್ವಾ? ಇಲ್ಲಿಂದ ಕೊಟ್ಟಿದ್ರೆ ನೋಡಿ ತೆಗೆಸ್ಕೊಡ್ಲಾ ನಾನು? ಸರ್ ತೆಗೆಸ್ಕೊಡ್ತೀನಿ, ನಾನೇನೆ ಫೋಟೋ ಸಮೇತ ಐತಿ, ತೆಗೆಸ್ಕೊಡ್ತೀನಿ. ಒಂದೇ ಮನೆಗೆ 2 ಬಿಲ್ ಕೊಟ್ಟವ್ರೆ ಇವರು. ಅವ್ರಿಗಿಂತ ಕಡು ಬಡವ್ರು ಅವ್ರೆ. ಎಲ್ಲಿ ಕುಂಟ ಶೆಡ್ ಹಾಕವ್ರೆ ಈಗ್ಲೂ. ಇವ್ರು ಪಂಚಾಯತಿ ಪೀಡಿ ಅಂದ್ರೆ ಅವ್ರಿಗೆ ಎಲ್ಲ ಗೊತ್ತಿರ್ತದೆ. ಹಾಗೆ ವೀರಭದ್ರ ಶೆಟ್ಟಿಗೆ ಅವರು ಒಂದೇ ಮನೆಗೆ 2 ಬಿಲ್ ಅವ್ರ ತಾಯಿಗೊಂದು ಅವ್ರ ಅಣ್ಣಗೊಂದು ತೆಗೆಸ್ಕೊಟ್ಟವ್ರೆ. ಬೇಕಾದ್ರೆ ಇಲ್ಲೇ ಐತಿ, ಬೇಕಾದ್ರೆ ಜೆರಾಕ್ಸ್ ಇಸ್ಕೊಳ್ಳಿ. ಬೇಕಾರೆ ಸುಳ್ಳು ಹೇಳ್ತಲ್ಲ ನಾವು. ಅದೊಂದು ಕಾಪಿ ಕೊಡಿ ಸರ್ ಜೆರಾಕ್ಸ್ ನಮ್ಗೆ. ಕೇಳಿ ಕುಮಾರ್ ಹತ್ರನೇ ಐತೆ. ಒಂದೇ ಮನೆಗೆ 2 ಬಿಲ್ ಕೊಟ್ಟವ್ರೆ. ಅವ್ರಿಗಿಂತ ಕಡು ಬಡವ್ರೆ ಸರ್. ಇಲ್ಲಿ ಕುಂಟ ಅವನು ಕಾಲಲ್ಲಿ ಶೆಡ್ ಹಾಕೊಂಡವನೆ. ನಂತರ ವೀರಭದ್ರ ಶೆಟ್ಟಿ ಮನೆ ಹಿಂಭಾಗ ದೇಶ ಸೇವೆಯಲ್ಲಿರುವ ಸೈನಿಕನ ಮನೆ ಇದ್ದು, ವೀರಭದ್ರ ಶೆಟ್ಟಿ ಖಾಲಿ ನಿವೇಶನದಲ್ಲಿ ಗಿಡ ಗಂಟೆಗಳು ಬೆಳೆದಿದ್ದು ಹಾವುಗಳ ಭಯದಲ್ಲಿ ವಾಸ ಮಾಡಬೇಕಾಗಿದೆ. ಅಲ್ಲದೆ ಸೊಳ್ಳೆಗಳ ಕಾಟದಿಂದ ಸೈನಿಕನ ತಾಯಿ ಹಾಗೂ ಅಣ್ಣನ ಮಗು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದು ಸೈನಿಕನ ಅಣ್ಣ ಬಸವರಾಜು ಬೇಸರ ವ್ಯಕ್ತಪಡಿಸಿದರು. ಏನ್ ಸಮಸ್ಯೆ ಸರ್? ಏನಿಲ್ಲ, ಡ್ರೈನೇಜು ವ್ಯವಸ್ಥೆ ಸರಿ ಇಲ್ಲ, ಹಾದಿ ಸರಿ ಇಲ್ಲ, ಒಂದು ಕೊಟ್ಟಿಗೆ ಲೋನ್ ಆಗಿಲ್ಲ, ಎಂತಿಲ್ಲ, ಏನೂ ಇಲ್ಲ. ಒಬ್ರು ಸೋರ್ಜರ್ ಆಗವ್ರೆ. ಸೋರ್ಜರ್ ಆದ್ಮೇಲೆ ಮರ್ಯಾದೆ ಹೆಂಗ್ ಕೊಡ್ಬೇಕು ಸರ್? ಐಸಿಲ್ಲ ನಾವು ಬಂದು ಇಲ್ಲಿ ಹೇಳಿ ಸರ್, ಸಿಕ್ಕಿಲ್ಲ. ಏನೇ ಸರ್, ಎಷ್ಟು ಸರಿ ಅರ್ಜಿ ಕೊಡೋ ಸರ್? ಸಿಕ್ಕಿಲ್ಲ. ನೀವು ಎಷ್ಟು ಬಾರಿ ಕೊಟ್ಟಿದ್ರಿ ಸರ್? 5 ಬಾರಿ ಕೊಟ್ಟಿವಿ ಸರ್. 5 ಬಾರಿ ಕೊಟ್ಟಿವಿ. ಏನ್ ಹೇಳ್ತಾರೆ ಸರ್ ಅರ್ಜಿ ಕೊಟ್ಟಿದ್ರೆ? ಅರ್ಜಿ ಕೊಟ್ರೆ ನಾವು ಇಲ್ಲ ಬತ್ತೀವಿ ನಡಿ ಅಷ್ಟೇ. ಇನ್ನು ಅಷ್ಟು ಬಿಟ್ರೆ ಏನೂ ಇಲ್ಲ ಸರ್. ಆಯ್ತು ಗ್ರಾಂಡ್ ಪ್ಲಾನ್ ಸರ್ವೆ ಅಳತೆ ಮಾಡ್ಕೊಡಿ ಅಂತಂದ್ರು, ಅದಕ್ಕೂ ಬರೋದಿಲ್ಲ ಸರ್. ಆಯ್ತು ಅದಕ್ಕೂ ಏನು ಒಂದು 6 ತಿಂಗಳು 8 ತಿಂಗಳು ಆಯ್ತದೆ. ಏನಂತ ಹೇಳೋದು ಹೇಳಿ ಸರ್ ನೀವೇ? ನಾವ್ ಯಾರನ್ನ ಕೇಳೋದು? ಈಗ ಅವರು ಅಲ್ಲಿರ್ತಾರೆ, ದೇಶ ಕಾಯ್ತಿರ್ತಾರೆ, ಏನ್ ಮಾಡೋದು? ನಿಮ್ಮ ಪಿಡಿಒ ಪಂಚಾಯತಿಗೆ ಪಿಡಿಒ ಎಷ್ಟು ಗಂಟೆ ಬರ್ತಾರೆ? ಅವರು ಟೈಮಿಂಗ್ಸ್ ಇಲ್ಲ ಸರ್. ಟೈಮಿಂಗ್ಸ್ ಇಲ್ಲ ಅವರು. ಈ ತರ ಎಷ್ಟು ದಿನ ರಜಾ ಹಾಕೊಂಡು ಹೋಯ್ತಾ ಇರ್ತಾರೆ? ಅವ್ರ ವಯಸ್ಸಾಗವ್ರೆ, ಹಂಗೆ 3 ದಿನ ರಜಾ ಹೋಯ್ತಾರೆ, 4 ದಿನ ರಜಾ ಹೋಯ್ತಾರೆ ಅಂತ ಹೇಳ್ತಾರೆ ಸರ್. ಬರೋದೇ 1 ದಿನ 2 ದಿನ ಅಷ್ಟೇ. ನಿಮ್ ಕೈಗೆ ಸಿಗ್ತಾ ಇಲ್ಲ ಪಂಚಾಯತಿ ಅಷ್ಟೇ. 4-5 ವರ್ಷ ಕಳೆದರೂ ನಮಗೆ ಜಾನುವಾರು ಕೊಟ್ಟಿಗೆ ಹಣ ಬಿಡುಗಡೆ ಆಗಿಲ್ಲವೆಂದು ಇದೇ ಸಂದರ್ಭದಲ್ಲಿ ಗ್ರಾಮದ ದಲಿತ ಮುಖಂಡ ಸೋಮಯ್ಯ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. 4 ವರ್ಷ ಆಯ್ತಾ? ಇವ್ರು ಏನಂತಾರ ಪಿಡಿಒದವರು? ಸಪ್ಲೈ ಬಿಲ್ ಬಂದಿಲ್ಲ. ಎಷ್ಟು ದಿನ ಆಯ್ತು ಪಿಡಿಒ ಅವ್ರು ಬಂದು ಆಫೀಸ್ಗೆ? ಎಷ್ಟು ದಿನ ಆಯ್ತಾ? ನಾವ್ ಯಾಕೆ ಬರೋ ಸರ್? ನಿಮ್ಗೇನೋ ಇದು ಬಂದಿರೋದು. ಸರಿ ಕಳ್ಸಿವಿ ಪ್ರಿಯಾಪಣಿಕೆ ಅಂತಾರೆ, ಇನ್ನೂ ಬಂದಿಲ್ಲ.